ಅನು ಅನು ಏನ್ ಮಾಡ್ತಿದೀಯಾ? ಕನ್ನೆಟ್ ತಗೊಂಡೆ ವಾಪಸ್ ಇಟ್ಟು ಅನು ಗನ್ ಇಡು ಅಂತಂದೆ. ಏನಾಯ್ತನು? ಎಲ್ಲೋ ಕಳೆದು ಹೋಗಿರೋ ಹಾಗೆ ನಿಂತಿದೆಯಾ? ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಸರ್. ಯಾಕೆ ಅಳ್ತಿದೀಯಾ? ನೀನು ಒತ್ತಡದಲ್ಲಿದ್ದೀಯಾ. ನನ್ನ ನಡವಳಿಕೆನೆ ನಿನಗೆ ಒತ್ತಡ ತರಿಸ್ತಿದೆ. ನನಗೆ ಅರ್ಥ ಆಗ್ತಿದೆ. ನನ್ನನ್ನು ಕ್ಷಮಿಸ್ಬಿಡು. ಅನು ನಿಂತ್ಕೋ. ಈಗ ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋದೇನಿದೆ? ಅನು ನಿಂತ್ಕೋ. ಸರ್, ದೇವಸ್ಥಾನಕ್ಕೆ ಹೋಗುವಾಗ ತಡಿಬಾರ್ದು. ಅಪಾಯದ ಎಚ್ಚರಿಕೆ ಇರುವಾಗ ದೇವಸ್ಥಾನ ಅಷ್ಟೇ ಅಲ್ಲ, ಎಲ್ಲಿಗೆ ಹೋಗೋದಿದ್ರು ನಾನು ಹೀಗೆ ಹೇಳ್ತಿದ್ದೆ, ಅರ್ಥ ಮಾಡ್ಕೋ. ಅಪಾಯ ಯಾರಿಂದ ಹೇಳಿ? ಜಲಂಧರಿಂದ ತಾನೆ. ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದಾರಲ್ಲ, ಇನ್ಯಾಕ್ ಭಯ? ಅನು, ಅಪಾಯ ಇನ್ನೂ ಕಡಿಮೆ ಆಗಿಲ್ಲ. ಸರ್, ಯಾವ ಅಪಾಯನೂ ಇಲ್ಲ, ಸುಮ್ಮನಿರಿ. ಅನು, ಮೊನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿ ಅಷ್ಟೆಲ್ಲ ಆಗಿದ್ದು ಸಾಲ್ದ? ಮತ್ತೆ ಯಾರಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಇನ್ಯಾರಿಗೋಸ್ಕರ? ನಿಮ್ಗೋಸ್ಕರ. ನನಗೋಸ್ಕರ? ಹೌದು. ಅಪಾಯ ನನಗಲ್ಲ ಸರ್, ನಿಮಗೆ. ನಿಮ್ಗೇನು ಆಗ್ಬಾರ್ದು ಅಂತ ಕೇಳ್ಕೊಳ್ಳೋದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು. ವಿಪರ್ಯಾಸ ನೋಡು. ನಮ್ಮ ಮೇಲೆ ದಾಳಿ ಆಗಿದ್ದೆ ದೇವಸ್ಥಾನದಲ್ಲಿ. ಅದೇ ಜಾಗದಲ್ಲೇ ಪರಿಹಾರನೂ ಸಿಗ್ಬೋದಲ್ವಾ ಸರ್? ನನ್ನ ಜೊತೆ ವಾದ ಮಾಡೋದಕ್ಕೋಸ್ಕರನೇ ಹೀಗೆಲ್ಲ ಮಾತಾಡ್ತಿದ್ದೆ ನೀನು? ಅನು, ನನ್ನ ಮಾತು ಕೇಳು. ಸರ್, ವಾದಕ್ಕೋಸ್ಕರ ಅಲ್ಲ, ನನ್ನ ಗಂಡನ ಪ್ರಾಣ ಉಳಿಸೋದಕ್ಕೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಹೋಗೋದಕ್ಕೆ ಬಿಡಿ. ಅನು ಸಿರಿಮನೆಯ ನಾಟಕದ ಕಂಪ್ನಿಯಿಂದ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಯ್ತು. ಗಂಡನ ಪ್ರಾಣಕ್ಕೆ ಅಪಾಯ. ಶಬ್ಬಾಷ್. ಸರಿ, ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ಸರ್,
ಹಠ ಮಾಡಬೇಡಿ, ನೀವೆಲ್ಗೂ ಬರೋದು ಬೇಡ, ನಾನೇ ಹೋಗ್ತೀನಿ. ಅನು, ಕಾಲ್ ಜಾರಿ ಅನಾಹುತ ಆದರೆ ಜೀವನೇ ಹೋದಾಗುತ್ತೆ. ಒಂದು ಕ್ಷಣ ನನ್ನ ಜೀವನೇ ಹೋದಾಗಾಯ್ತು. ಹುಷಾರು ರಾಜ, ದೇವಸ್ಥಾನಕ್ಕೆ ಹೋಗಲೇಬೇಕಾ? ನಾನು ದೇವ್ರನ್ನೇನೋ ಕೇಳ್ಕೊಂಡಿದ್ದೀನಿ ಸರ್, ನಾನೀಗ ಹೋಗಲೇಬೇಕು. ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಗೆ ಹೋಗ್ತೀನೋ ಹಾಗೆ ವಾಪಸ್ ಬರ್ತೀನಿ. ನಾ ಹೋಗಿ ಬರ್ತೇನೆ. ಹುಷಾರಮ್ಮ. ನಿನ್ನ ಮುಂದೆ ಕೈ ಮುಗ್ದು ನಿಲ್ಲುವಾಗ ಸಿಗೋ ಈ ಸಮಾಧಾನ, ಧೈರ್ಯ ಇಲ್ಲಿಂದ ಹೋದ್ಮೇಲೆ ನನ್ನಲ್ಲಿ ಉಳಿತಿಲ್ವಲ್ಲ ತಾಯಿ. ಎಂಥ ದ್ವಂದ್ವದಲ್ಲಿ ನಾನಿದ್ದೀನಿ ಅಂತ ನಿನಗೆ ಗೊತ್ತಿದೆ. ನನ್ನ ಮಗುಗೆ ತಂದೆ ಆಗೋರ್ ಮೇಲೆ ತಿರುಗಿ ಬಿದ್ದಿದ್ದೀನಿ. ಆದ್ರೆ ನಾನ್ ತಾಯಾಗ್ತಿರೋ ಸತ್ಯ ಯಾರಿಗೂ ಗೊತ್ತಿಲ್ಲ. ಒಂದ್ ಕಡೆ ರಾಜನಂದಿನಿಯಾಗಿ ಶ್ರೀಮಂತಿಕೆ, ನಂಬಿಕೆ ದ್ರೋಹ, ಇನ್ನೊಂದು ಕಡೆ ಅನು ಆಗಿ ಮಿಡಲ್ ಕ್ಲಾಸ್ ತಂದೆ ತಾಯಿ ಅಕ್ಕರೆ, ಆರ್ಯನ್ ಮೇಲೆ ಪ್ರೀತಿ. ನಾನ್ ಬಲಗೈ ಎತ್ತಿದ್ರೆ ನನ್ನದ ಇನ್ನೊಂದು ರೂಪ ಕನ್ನಡಿಲಿ ಎಡಗೈ ಎತ್ತದ ಹಾಗೆ ಅನಿಸ್ತಾ ಇದೆ. ನನಗ್ ನಾನೇ ತದ್ವಿರುದ್ಧ. ಈ ಕೈಗಳು ಒಂದಾಗೋದು ನಿನಗ್ ಶರಣು ಅಂದಾಗ ಮಾತ್ರ ತಾಯಿ. ನೀನೇ ಕಾಪಾಡ್ಬೇಕು. ದ್ವೇಷ ಮತ್ತೆ ಪ್ರೇಮ ಎರಡು ಒಂದೇ ಸ್ಥಳದಲ್ಲಿರೋದಕ್ಕೆ ಸಾಧ್ಯನಾ? ಯಾರನ್ನ ಉಳ್ಸೋಕೆ ವ್ರತ ಮಾಡ್ತೀನೋ ಅವ್ರ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಸಾಧ್ಯನಾ? ತಪ್ಪೇ ಮಾಡದೆ ಅವತ್ತು ಜಲಂಧರ್ ಜೈಲ್ ಸೇರಿದ್ರು. ಈಗಲೂ ಪೊಲೀಸ್ ವಿಚಾರಣೆಗೆ ಒಳಗಾಗಿದ್ದಾರೆ. ಅವತ್ತು ರಾಜನಂದಿನಿ ಅವರನ್ನ ಕಾಪಾಡ್ಬೋದಿತ್ತು. ಈಗ ಈ ಅನು ಕೂಡ ಜಲಂಧರ್ನ ಕಾಪಾಡ್ಬೋದು. ಆದ್ರೆ ಈ ಸುಳಿಯಿಂದ ನಾನು ಹೊರಗೆ ಬರೋದು ಯಾವಾಗ? ನಾನು ಏನ್ ಮಾಡಬೇಕು? ಎರಡು ದೋಣಿ ಮೇಲೆ ಕಾಲಿಟ್ಟಾಗ ಆಗ್ತದೆ ನನ್ನ ಪರಿಸ್ಥಿತಿ. ಇದರಿಂದ ನನ್ನನ್ನು ಪಾರ್ ಮಾಡು ತಾಯಿ.
ಒಳ್ಳೆಯದಾಗ್ಲಮ್ಮ. ಶತಮಾನಂ ಭವತಿ ಶತಾಯು ಪುರುಷತೇಂದ್ರಿಯಾಯುಷ್ಯೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯು. ಜೋಗ್ತಾವ ನನಗೆ ನೆನಪಿದ್ದಾಗಿಂದ ನನಗೆ ಒಳ್ಳೇದೇ ನಡೆಯುತ್ತೆ ಅಂತ ಹೇಳ್ತಾ ಬಂದವ್ರು ನೀವು. ನನ್ನ ಹಣೆ ಬರದಲ್ಲಿ ಇಂಥದೊಂದು ನಡೆಯುತ್ತೆ ಅಂತ ಇತ್ತಾವ? ಅದು ನಿಮಗೆ ಮೊದಲೇ ಗೊತ್ತಿತ್ತಾ? ಹೇಳವ, ರಾಜಯೋಗ ಇತ್ತು ಅಂತ ಹೇಳ್ದೆ ಅಲ್ವಾ? ರಾಜಯೋಗ ಅಂದ್ರೆ ಇದೇನಾ? ಗಡಿ ಹಾಕಿ ಕುಂತ್ರ ನೀ ಇರೋದಷ್ಟ ನಿನ್ ಊರು. ಗಡಿ ಅಂಜಿಕೆ ಇಲ್ಲ ಅಂದ್ರ ನೀ ನಡೆದಿದ್ದೆಲ್ಲ ನಿನ್ನ ಊರಾಗ್ತೈತಿ. ರಾಜಯೋಗಕ್ಕ ಗಡಿ ಇಲ್ಲ. ನೀನ ಗಡಿ, ಅಪ್ಪಣೆ, ಅಧಿಕಾರ ಎಲ್ಲನೂ ದಾಟಿದ ಹೆಣ್ಣು ಮಗಳ. ಸಮಸ್ಯೆ ಬಂದಾಗ ಅದನ್ನ ಎದುರಿಸ್ಲಿಕ್ಕಬೇಕು. ಹೆದ್ರಿ ಕುಂತ್ರ ಪರಿಹಾರ ಹೆಂಗ್ ಸಿಗ್ತೈತಿ? ಪರವಾಗಿಲ್ಲ, ತಗೊಳ್ಳಿ. ನನಗೂ ನಿಮಗೆ ಉಪಚಾರ ಮಾಡೋಕ್ಕೆ ಒಂದು ಅವಕಾಶ. ಥ್ಯಾಂಕ್ ಯು ಮಂದಾಕಿನಿ. ಮೌನವ್ರೆ, ಅನುಗೆ ನಿಮ್ಮ ಗುಣನ ಅಥವಾ ಅತ್ತೆಯವ್ರ ಗುಣನ? ಹಿಡಿದಿದ್ದ ಹಠ ಬಿಡೋದೇ ಇಲ್ಲ ನೋಡಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಹೋಗ್ಲೇಬೇಕು. ಎಂಥವರೇ ಆದರೂ ಅನು ಮಾತಿಗೆ ಸೋಲ್ಲೇಬೇಕು. ಮಾವನವರೇ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ನಾನು ಚೆನ್ನಾಗಿದ್ದೀನಿ ಹೇಳಿ. ಅಂದರೆ ನೀವು ಇಲ್ಲಿರೋದು ನನಗೆ ಬಹಳನೇ ಸಂತೋಷ ಇದೆ. ಆದರೆ ಒಂದು ಮಾತು, ನಾನು ನಿಮ್ಮ ಹತ್ರ ಮನಸಾರೆ ಕ್ಷಮೆ ಕೇಳ್ಕೊತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಯಾಕೆ ಕಳಿ ಅಂದರೆ? ನೀವು ಇಲ್ಲಿಗೆ ಬಂದಾಗ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ಸೋಕ್ಕಾಗಲಿ ಅಥವಾ ಉಪಚಾರಿಸೋಕ್ಕಾಗಲಿ ನನ್ನಿಂದ ಆಗಲಿಲ್ಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀವ್ಯಾಕೆ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀರಾ? ಕೇಳದೆ ಬಂದವರು ನಾವು. ಇಲ್ಲಿನ ಪರಿಸ್ಥಿತಿ ನಮಗೆಲ್ಲ ಅರ್ಥ ಆಗುತ್ತೆ. ನೀವು ಹಾಗೆಲ್ಲ ಕ್ಷಮೆ ಕೇಳಬೇಡಿ. ನೀವು ನಮ್ಮ ಮುಂದೆ ಎಷ್ಟೇ ಸರಳವಾಗಿದ್ರು ನಿಮ್ಗೆ ಎಷ್ಟೆಲ್ಲ ಒತ್ತಡ ಸಮಸ್ಯೆ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಹೇಳಿದ್ರೆ. ನೀವು ನಮ್ಮ ಹತ್ರ ಕೂತು ಮಾತಾಡಬೇಕು ಅಂದರೆ ಎಷ್ಟೆಲ್ಲ ಮೀಟಿಂಗು ಫೋನ್ನೆಲ್ಲ ದಾಟಿ ಬರಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ನಾವೇನು ತಪ್ಪು ತಿಳ್ಕೊಳ್ಳಲ್ಲ. ಹೌದು, ಮಗಳು ಅಳಿಯಂದ್ರ ಬಗ್ಗೆ ನಾವು ಆಗಾಗ ವಿಚಾರಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಗೂ ಸಮಾಧಾನ ಆಗತ್ತೆ. ನಿಮ್ಮ ಮಗಳಿಗೆ ಇಲ್ಲಿ ಯಾವ ತೊಂದರೆನೂ ಆಗಲ್ಲ ಮಾವನವರೇ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನೀವಿಷ್ಟೆಲ್ಲ ಹೇಳಬೇಕು ಅಂತ ಏನಿಲ್ಲ ಅಳಿಯಂದ್ರೆ. ನೀವು ಅನುಗೋಸ್ಕರ ನಮಗೋಸ್ಕರ ಏನೆಲ್ಲ ಮಾಡಿದ್ದೀರಾ. ನಾವು ಈ ಜನ್ಮದಲ್ಲಿ
ಆ ಋಣನ ತೀರ್ಸಕ್ಕಾಗಲ್ಲ. ದೊಡ್ಡ ಮಾತು ಅತ್ತೆ, ದೊಡ್ಡ ಮಾತು. ಸರಿ ಮಾವನವ್ರೆ. ಅತ್ತೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರಲಾ? ಸರಿ. ನಾನು ಆಫೀಸಿಂದ ಬಂದ ಮೇಲೂ ನೀವು ಇಲ್ಲೇ ಇದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಬರ್ತೀನಿ ಬಂದಾಕಿನಿ. ಥ್ಯಾಂಕ್ ಯು. ಹೊಸ್ಮನಿ, ಬರ್ತೀನಿ. ಅಳಿಯಂದ್ರು ಬರೋವರೆಗೂ ಹಿರಿ ಅಂತ ಹೇಳ್ಬಿಟ್ಟೋದ್ರಲ್ಲ, ಈಗೇನ್ ಮಾಡೋದು ಸುಬ್ಬು? ನನಗೂ ಅದೇ ಧರ್ಮ ಸಂಕಟ ಕಣೆ. ಇಲ್ಲಮ್ಮ, ಇನ್ನು ನನ್ನ ಕೈಲಿ ಈ ತಮಾಷೆ ಎಲ್ಲ ನೋಡ್ಕೊಂಡು ಕೂರೋಕ್ಕಾಗಲ್ಲ. ತಪ್ಪೇ ಮಾಡಿದಿರೋ ವ್ಯಕ್ತಿನ ಜೈಲಿಗೆ ಕಳಿಸಿದ್ದಾರೆ. ತಪ್ಪು ಮಾಡಿರೋರು ಇಲ್ಲಿ ಆರಾಮಾಗಿ ನಗ್ನಗ್ತಾ ಓಡಾಡ್ಕೊಂಡಿದ್ದಾರೆ. ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲಮ್ಮ. ಮೆತ್ತಿಗೆ ಮನೆಗೆ ಬೀಗ್ರು ಬಂದಿದ್ದಾರೆ, ಮರ್ತೋದ್ಯಾ? ಅವ್ರಿಗೂ ಸತ್ಯ ಗೊತ್ತಾಗಬೇಕಮ್ಮ. ಎಷ್ಟು ವರ್ಷ ಅಂತ ಈ ಸತ್ಯನ ಮುಚ್ಚಿಡ್ತೀರಾ ಹೇಳಿ? ನನ್ನಿಂದಂತೂ ಸಾಧ್ಯ ಇಲ್ಲ. ಅದಕ್ಕೆ ಅದೇನೇನು ಪ್ರೂಫ್ ಕೊಟ್ಟಿದ್ದಾರೋ ದಯವಿಟ್ಟು ನಾನು ಕೊಡಿಯಮ್ಮ, ನಾನು ನೋಡ್ಕೊತೀನಿ. ನೋಡ್ಕೊಳ್ತೀನಿ ಅಂದ್ರೆ ನೀನೇನ್ ನೋಡ್ಕೋತೀಯ ಹರ್ಷ? ಅಂದ್ರೆ ನಿಮ್ಮ ಕಣ್ಣಿಗೆ ನಾನು ಇನ್ನೂ ಚಿಕ್ಕ ಹುಡುಗನ ಥರ ಕಾಣಿಸ್ತಿದ್ದೀನಾ? ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಯೋಚನೆ ಇದ್ದೀರಾ ಅನ್ಸುತ್ತೆ. ಹರ್ಷ, ಈಗಾಗಲೇ ನಾನು ಹೇಳಿದ್ದೀನಲ್ಲ, ಅವಸರದಲ್ಲಿ ಯಾವುದೇ ನಿರ್ಧಾರ ತಗೊಳಕ್ಕಾಗಲ್ಲ ಅಂತ. ಇದು ಅವಸರ ಅಲ್ಲಮ್ಮ, ಅನಿವಾರ್ಯ. ಅಲ್ಲಿ ಜಲಂಧರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಜಯಂತಿ ಅವ್ರನ್ನ ಎಷ್ಟು ನಾಜುಕಾಗಿ ಅರೆಸ್ಟ್ ಮಾಡಿಸ್ಬಿಟ್ರು ನೋಡಿದ್ರ? ಇಂಥ ವ್ಯಕ್ತಿನ ನಾವು ಇಷ್ಟು ದಿನದಿಂದ ಮನೇಲಿ ಸಾಕ್ತಿದೀವಿ ಅಂತ ಯೋಚನೆ ಮಾಡಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಹರ್ಷ, ನಮ್ಮನೆಗೆ ಎಷ್ಟೇ ಕಷ್ಟ ಬಂದ್ರು ಇಲ್ಲಿವರೆಗೂ ನಾವು ಸೋಲ್ದೇ ಇರೋದಕ್ಕೆ ಏನ್ ಕಾರಣ ಗೊತ್ತಾ? ವರ್ಧನ್ ಸಂಸ್ಥೆ ಇನ್ನೂ ಉಳಿದಿರೋದಕ್ಕೂ ಕಾರಣ ಏನು ಗೊತ್ತಾ? ದಯವಿಟ್ಟು ದಾದಾ ಹೆಸರು ಮಾತ್ರ ಹೇಳ್ಬೇಡಿ. ಆರ್ಯ ಮಾತ್ರ ಅಲ್ಲ, ಅವನ ಜೊತೆ ತಾಳ್ಮೆ ಕೂಡ. ಅವಸರ ಬೇಡ ಹರ್ಷ, ನನ್ ಮಾತು ಕೇಳು. ಅಮ್ಮ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಆ ಜೇಂಡೆ ಮುಂದೆ ಏನ್ ಮಾಡ್ಬೋದು ಅಂತ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅಮ್ಮ, ಹಿ ಇಸ್ ವೆರಿ ಡೇಂಜರಸ್. ಈಗ ಹಳೆ ವಿಷಯಗಳೆಲ್ಲ ಗೊತ್ತಿರೋರು ಇನ್ ಯಾರು ಇಲ್ಲ. ನಮಗಿರೋದು ಆ ಜಲಂಧರ್ ಕೊಟ್ಟಿರೋ ಎವಿಡೆನ್ಸ್ಗಳು ಮಾತ್ರ. ಪ್ಲೀಸ್ ಅಮ್ಮ, ಆ ಎವಿಡೆನ್ಸ್ ನನಗೆ ಕೊಟ್ಬಿಡಿ. ನಾನು ಇನ್ಫ್ಲೂಯೆನ್ಸ್ಗಳನ್ನೆಲ್ಲ ಬಳಸ್ಕೊಂಡು ಮುಚ್ಚೋಗಿರೋ ಕೇಸ್ನ ರಿಓಪನ್ ಮಾಡಿಸ್ತೀನಿ. ಕಷ್ಟಗಳು ಬೆಟ್ಟದ ಹಂಗ, ನಿಂತ ಜಾಗದಿಂದ ನೋಡಿದ್ರ ಹತ್ಲಿಕ್ಕೆ ಆಗೋಲ್ದು ಅಂತನ ಅನ್ಸ್ತದ. ಹತ್ತೋ ಕೊಂಟ್ರ ಜಾರಿ ಬೀಳೋ ಭಯ, ಏರಲಾಗದ ಬಳಲಾಟ ಆಗೇ ಆಗ್ತದ. ಆದ್ರೆ ಒಮ್ಮೆ ಬೆಟ್ಟ ಹತ್ತಿ ಮುಗಿಸಿದ ಮೇಲೆ ಇನ್ನೆಂಥ ಬೆಟ್ಟ ಇದ್ರು ಹತ್ತತೀನಿ ಅನ್ನೋ ಛಲ ಬರ್ತೈತಿ. ನೀನೀಗ ಬೆಟ್ಟದ ಕೆಳಗಿದ್ದಿ ಮಗಳ. ಈ ಕಷ್ಟದ ಬೆಟ್ಟನ ಆ ತಾಯಿನ ನಿನ್ ಕೈ ಹಿಡಿದು ನಡ್ಸ್ಯಾಕತ್ತಾಳ. ಮ್ಯಾಲ್ ಹತ್ ನೋಡು, ನಿನಗ ಸತ್ಯ ತಿಳಿತೈತಿ. ಸತ್ಯ? ಇನ್ಯಾವ ಸತ್ಯನ ನಾನು ತಿಳ್ಕೋಬೇಕೋವಾ? ಸತ್ಯಕ್ಕೆ ಯಾವಾಗ್ಲೂ ಮೂರು ಮುಖ. ಒಂದು ನೀನು ಕಾಣೋದು, ಇನ್ನೊಂದು ಜಗತ್ತು ತೋರ್ಸೋದು, ಮತ್ತೊಂದು ನಿಜವಾಗ್ಲೂ ಇರೋದು. ನೀ ಕಾಣೋ ಸತ್ಯ ಇನ್ನ ಬಹಳಷ್ಟದ. ಬೆಟ್ಟ ಹತ್ತಕ ತಯಾರಾಗೋ. ಆದ್ರೆ ಅವ, ನಾನು ಪ್ರೀತಿಸೋರ್ನ, ನನ್ನನ್ನು ಪ್ರೀತಿಸೋರ್ನ ಯಾರಿಗೂ ನೋವು ಮಾಡೋದು ನನಗಿಷ್ಟ ಇಲ್ಲ. ಯಾರಿಗೂ ಏನು ತೊಂದರೆ ಆಗದಿರೋ ಥರ ಪರಿಹಾರ ಸಾಧ್ಯ ಇಲ್ವಾ ಅವ?
ಮನಸ್ ಮಾಡಿದ್ರ ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ತಾಯಿ ಅದಾಳ, ಹೊರಡು.